ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 43ನೆಯ ಸರ್ಗಕ್ಕೆ ಸ್ವಾಗತ. ರಾಕ್ಷಸ ವಾನರರ ನಡುವೆ ಘನಘೋರವಾದ ಯುದ್ಧವು ಪ್ರಾರಂಭವಾಗಿದೆ. ಲಂಕೆಯ ಸುತ್ತಲೂ ಕೋಟೆಯ ಸುತ್ತಲೂ ಮುತ್ತಿಕೊಂಡಿರುವಂತಹ ವಾನರರು ಕೋಟೆಯ ಮೇಲೇರಿ ರಾಕ್ಷಸರನ್ನು ಕೆಳಗೆ ಬೀಳಿಸಿ ಯುದ್ಧವನ್ನು ಮಾಡುತ್ತಿರುವರು. ರಾಕ್ಷಸರು ವಾನರರನ್ನು ಸೀಳುತ್ತಾ ಆಯುಧಗಳಿಂದ ಯುದ್ಧ ಮಾಡುತ್ತಿದ್ದರೆ ವಾನರರು ಬೆಟ್ಟ ಗುಡ್ಡಗಳನ್ನೇ ಬಂಡೆಗಳನ್ನೇ ವೃಕ್ಷಗಳನ್ನೇ ಹಿಡಿದು ಯುದ್ಧ ಮಾಡುತ್ತಿರುವರು. ಯುದ್ಧತಾಂ ತು ತತಸ್ತೇಷಾಂ ವಾನರಾಣಾಂ ಮಹಾತ್ಮನಾಂ ರಕ್ಷಸಾಂ ಸಂಬಭೋವಾಥ ಬಲರೋಷಸ್ಸುದಾರುಣಃ. ಪರಸ್ಪರ ಯುದ್ಧ ಮಾಡುತ್ತಿದ್ದಾಗ ಮಹಾತ್ಮರಾದ ವಾನರರಿಗೂ ರಾಕ್ಷಸರಿಗೂ ಬಲ ಸಂಬಂಧಿ ದಾರುಣವಾದ ಭಯಂಕರ ರೋಷ ಉಂಟಾಯಿತು. ದೇಹಯೈ ಕಾಂಚನಾಪೀಡೈರ್ಗಜೈಶ್ಚಾಗ್ನಿಶಿಖೋಪಮೈಃ ರಥೈಶ್ಚಾದಿತ್ಯ ಸಂಕಾಶೈ ಕವಚೈಶ್ಚ ಮನೋರಮೈಃ ನಿರ್ಯಯೋ ರಾಕ್ಷಸಾ ವೀರಾ ನಾದಯಂತೋ ದಿಶೋ ದಶ ರಾಕ್ಷಸಾ ಭೀಮ ಕರ್ಮಾಣೋ ರಾವಣಸ್ಯ ಜಯೈಷಿಣಃ. ಸುವರ್ಣ ಆಭರಣಗಳಿಂದ ಅಲಂಕೃತವಾಗಿದ್ದ ಆನೆ ಕುದುರೆಗಳ ಮೇಲೆ ಹತ್ತಿ ಅಗ್ನಿ ಜ್ವಾಲೆಗಳಂತೆ ದೇದೀಪ್ಯಮಾನವಾದ ರಥಗಳಲ್ಲಿಯೂ ಸೂರ್ಯ ತುಲ್ಯ ಸುಂದರ ಕವಚಗಳಿಂದ ಕೂಡಿದ ರಾಕ್ಷಸ ವೀರರು ತಮ್ಮ ಗರ್ಜನೆಯಿಂದ 10 ದಿಕ್ಕುಗಳನ್ನು ಪ್ರತಿಧ್ವನಿಸುತ್ತಾ ಹೊರಟರು. ಭಯಾನಕ ಕರ್ಮ ಮಾಡುವ ಅವರೆಲ್ಲರೂ ನಿಶಾಚರ ರಾವಣನ ವಿಜಯವನ್ನು ಬಯಸುತ್ತಿದ್ದರು. ವಾನರಾಣಾಮಪಿ ಚ ಮೂರ್ಬೃಹತಿ ಜಯಮಿಚ್ಛತಾಂ ಅಭ್ಯಧಾವತ ತಾಂ ಸೇನಾಂ ರಾಕ್ಷಸಾಂ ಘೋರ ಕರ್ಮಣಾಂ. ಭಗವಾನ್ ಶ್ರೀರಾಮನ ವಿಜಯವನ್ನು ಬಯಸುವ ವಾನರ ವಿಶಾಲ ಸೈನ್ಯವು ಘೋರ ಕರ್ಮ ಮಾಡುವ ರಾಕ್ಷಸರ ಸೇನೆಯನ್ನು ಆಕ್ರಮಿಸಿತು. ಏತಸ್ಮಿನ್ನಂತರೇ ತೇಷಾಮನ್ಯೋನ್ಯಮಭಿಧಾವತಾಂ ರಕ್ಷಸಾಂ ವಾನರಾಣಾಂಚ ದ್ವಂದ್ವಂ ಯುದ್ಧಮವರ್ತತ. ಆಗಲೇ ಪರಸ್ಪರ ಆಕ್ರಮಣ ಮಾಡುತ್ತಾ ರಾಕ್ಷಸರಿಗೂ ವಾನರರಿಗೂ ದ್ವಂದ್ವ ಯುದ್ಧವು ಆರಂಭವಾಯಿತು. ಅಂಗದೇನೇಂದ್ರಜಿತ್ಸಾರ್ಧಂ ವಾಲಿಪುತ್ರೇಣ ರಾಕ್ಷಸಃ ಅಯುಧ್ಯತಾ ಮಹಾತೇಜ ಸ್ತಂಭಕೇಣ ಯಥಾಂಧಕಃ. ವಾಲಿಪುತ್ರ ಅಂಧಕನೊಂದಿಗೆ ಮಹಾ ತೇಜಸ್ವಿ ಇಂದ್ರಜಿತು ತ್ರ್ಯಂಬಕನೊಡನೆ ಅಂಧಕಾಸುರನು ಯುದ್ಧವನ್ನು ಮಾಡಿದಂತೆ ಕಾದಾಡತೊಡಗಿದನು. ಗಜಂಘೇನ ಸ ಸಂಪಾತಿರ್ನಿತ್ಯಂ ದುರ್ದರ್ಶನೋರಣೆ ಜಂಬುಮಾಲಿನಮಾರಬ್ಧೋ ಹನುಮಾನಪಿ ವಾನರಃ. ಪ್ರಜಂಗ ಎಂಬ ರಾಕ್ಷಸನೊಂದಿಗೆ ರಣದುರ್ಜಯ ವೀರ ಸಂಪಾತಿಯು ಹಾಗೂ ಜಂಬುಮಾಲಿಯೊಡನೆ ವಾನರ ವೀರ ಹನುಮಂತನು ಯುದ್ಧ ಮಾಡತೊಡಗಿದರು. ಸಂಗತಸ್ತು ಮಹಾಕ್ರೋಧೋ ರಾಕ್ಷಸೋ ರಾವಣಾನುಜಃ ಸಮರೇ ತೀಕ್ಷ್ಣ ವೇಗೇನ ಮಿತ್ರಜ್ಞೇನ ವಿಭೀಷಣಃ. ಅತ್ಯಂತ ಕ್ರೋಧಗೊಂಡಿರುವ ರಾವಣನ ತಮ್ಮ ವಿಭೀಷಣನು ಸಮರಾಂಗಣದಲ್ಲಿ ಪ್ರಚಂಡ ವೇಗಶಾಲಿ ರಾಕ್ಷಸ ಶತ್ರುಘ್ನನೊಂದಿಗೆ ಯುದ್ಧಕ್ಕೆ ತೊಡಗಿದನು. ತಪತೇನ ಗಜಸ್ಸಾರ್ಧಂ ರಾಕ್ಷಸೇನ ಮಹಾಬಲಃ ನಿಕುಂಭೇನ ಮಹಾತೇಜ ನೀಲೋಪಿ ಸಮಯುಧ್ಯತ. ಮಹಾಬಲಿ ಗಜನು ತಪನನೆಂಬ ರಾಕ್ಷಸನೊಡನೆ ಕಾದಾಡಿದರೆ ಮಹಾ ತೇಜಸ್ವಿ ನೀಲನು ನಿಕುಂಭನೊಂದಿಗೆ ಯುದ್ಧ ಮಾಡತೊಡಗಿದನು. ವಾನರೇಂದ್ರಸ್ತು ಸುಗ್ರೀವ ಪ್ರಘಸೇನ ಸುಸಂಗತಃ ಸಂಗತಃ ಸಮರೇ ಶ್ರೀಮಾನ್ ವಿರೂಪಾಕ್ಷೇಣ ಲಕ್ಷ್ಮಣಃ. ವಾನರ ರಾಜ ಸುಗ್ರೀವನು ಪ್ರಘಸನೊಂದಿಗೆ ಹಾಗೂ ಶ್ರೀಮಾನ್ ಲಕ್ಷ್ಮಣನು ರಣರಂಗದಲ್ಲಿ ವಿರೂಪಾಕ್ಷನೊಂದಿಗೆ ಯುದ್ಧ ಮಾಡಿದರು. ಅಗ್ನಿಕೇತು ಸುಧರ್ದರ್ಶೋ ರಶ್ಮಿಕೇತುಶ್ಚ ರಾಕ್ಷಸಃ ಸುಪ್ತಘ್ನೋ ಯಜ್ಞಕೋಪಶ್ಚ ರಾಮೇಣ ಸಹ ಸಂಗತಾಃ. ದುರ್ಜಯ ವೀರ ಅಗ್ನಿಕೇತು, ರಶ್ಮಿಕೇತು, ಸುಪ್ತಘ್ನ, ಯಜ್ಞಕೋಪ ಮುಂತಾದ ರಾಕ್ಷಸರೆಲ್ಲರೂ ಶ್ರೀರಾಮನೊಡನೆ ಯುದ್ಧಕ್ಕೆ ತೊಡಗಿದರು. ವಜ್ರಮುಷ್ಟಿಶ್ಚ ಮೈಂದೇನ ದ್ವಿವಿಧೇನಾಶನಿ ಪ್ರಭಃ ರಾಕ್ಷಸಾಭ್ಯಾಂ ಸುಘೋರಾಭ್ಯಾಂ ಕಪಿ ಮುಕ್ತೌ ಸಮಾಗತೌ.
ಮೈಂದನೊಂದಿಗೆ ವಜ್ರಮುಷ್ಟಿಯು, ದ್ವಿವಿಧನೊಂದಿಗೆ ಅಶನಿಪ್ರಭನು ಯುದ್ಧ ಮಾಡತೊಡಗಿದರು. ಹೀಗೆ ಈ ಇಬ್ಬರು ಭಯಾನಕ ರಾಕ್ಷಸರೊಂದಿಗೆ ಇಬ್ಬರು ಕಪಿಶ್ರೇಷ್ಠರು ಹೋರಾಡಿದರು. ವೀರ ಪ್ರತಪನೋ ಘೋರೋ ರಾಕ್ಷಸೋ ರಣದುರ್ಧರ ಸಮರೇ ತೀಕ್ಷ್ಣ ವೇಗೇನ ನಲೇನ ಸಮಯುಧ್ಯತ. ರಣರಂಗದಲ್ಲಿ ಸೋಲಿಸಲು ಅತ್ಯಂತ ಕಷ್ಟಕರನಾದ ಪ್ರತಪನ ಎಂಬ ಪ್ರಸಿದ್ಧ ಘೋರ ರಾಕ್ಷಸನು ಯುದ್ಧರಂಗದಲ್ಲಿ ಪ್ರಚಂಡ ವೇಗಶಾಲಿ ನಳನೊಂದಿಗೆ ಕಾದಾಡತೊಡಗಿದನು. ಧರ್ಮಸ್ಯ ಪುತ್ರೋ ಬಲವಾನ್ ಸುಷೇಣಗಿತಿ ವಿಶ್ರುತಃ ಸ ವಿದ್ಯುನ್ಮಾಲಿನಾ ಸಾರ್ಧಮಯುಧ್ಯತ ಮಹಾಕಪಿಃ. ಧರ್ಮನ ಪುತ್ರ ಮಹಾಬಲವಂತ ಮಹಾಕಪಿ ಸುಷೇಣನು ರಾಕ್ಷಸ ವಿದ್ಯುನ್ಮಾಲಿಯೊಂದಿಗೆ ಯುದ್ಧಕ್ಕೆ ತೊಡಗಿದನು. ವಾನರಾಶ್ಚಾಪರೇ ಘೋರ ರಾಕ್ಷಸೈರಪರೈಃ ಸಹ ದ್ವಂದ್ವಸಮೀಯ ಸಹಸಾ ಯುದ್ಧ್ವಾ ಚ ಬಹುಭಿಃ ಸಹ. ಹೀಗೆ ಬೇರೆ ಬೇರೆ ಭಯಾನಕ ವಾನರರು ಅನೇಕರೊಂದಿಗೆ ಯುದ್ಧ ಮಾಡಿ ಬಳಿಕ ಇತರ ರಾಕ್ಷಸರೊಂದಿಗೆ ದ್ವಂದ್ವ ಯುದ್ಧ ಮಾಡತೊಡಗಿದರು. ತತ್ರಾಸೀತ್ಸು ಮಹದ್ಯುದ್ಧಂ ತುಮುಲಂ ರೋಮಹರ್ಷಣಂ ರಕ್ಷಸಾಂ ವಾನರಾಣಾಂಚ ವೀರಾಣಾಂ ಜಯಮಿಚ್ಛತಾಂ. ತಮ್ಮ ತಮ್ಮ ವಿಜಯವನ್ನು ಬಯಸುವ ವಾನರರಲ್ಲಿ ಮತ್ತು ರಾಕ್ಷಸರಲ್ಲಿ ಭಾರಿ ಭಯಂಕರ ರೋಮಾಂಚಕ ಯುದ್ಧ ನಡೆಯಿತು. ಹರಿರಾಕ್ಷಸ ದೇಹೇಭ್ಯ ಪ್ರಭೂತ ಕೇಶಾದ್ವಲಾಹ ಶರೀರ ಸಂಘಾಟವಹ ಶೋಣಿತಾಪಗಾಹ. ವಾನರರ ಮತ್ತು ರಾಕ್ಷಸರ ಶರೀರಗಳಿಂದ ಅನೇಕ ರಕ್ತದ ನದಿಗಳು ಹರಿಯತೊಡಗಿದವು. ಅವರ ತಲೆಯ ಕೂದಲೇ ಅದರಲ್ಲಿ ಪಾಚಿಯಂತೆ ಕಂಡುಬರುತ್ತಿತ್ತು. ಆ ನದಿಗಳಲ್ಲಿ ಸೈನಿಕರ ಮೃತ ಶರೀರಗಳು ಮರದ ದಿಮ್ಮಿಗಳಂತೆ ಹರಿದು ಹೋಗುತ್ತಿದ್ದವು. ಅಜಘಾನೇಂದ್ರಜಿತ್ ಕ್ರುದ್ಧೋ ವಜ್ರೇಣೇವ ಶತಕ್ರತುಃ ಅಂಗದಂ ಗದಯಾ ವೀರಂ ಶತ್ರು ಸೈನ್ಯ ವಿದಾರಣಂ. ಇಂದ್ರನು ವಜ್ರದಿಂದ ಪ್ರಹರಿಸುವಂತೆ ಕ್ರುದ್ಧನಾದ ಇಂದ್ರಜಿತು ಶತ್ರು ಸೈನ್ಯವನ್ನು ವಿದೀರ್ಣಗೊಳಿಸುವ ವೀರ ಅಂಗದನನ್ನು ಗದೆಯಿಂದ ಪ್ರಹರಿಸಿದನು. ತಸ್ಯ ಕಾಂಚನ ಚಿತ್ರಾಂಗಂ ರಥಂ ಸಾಶ್ವಸಾರಥೀಂ ಜಘಾನ ಗದಯಾ ಶ್ರೀಮಾನ್ ಅಂಗದೋ ವೇಗವಾನ್ ಹರಿಃ. ಆದರೆ ವೇಗಶಾಲಿ ವಾನರ ಶ್ರೀಮಾನ್ ಅಂಗದನು ಅವನ ಗದೆಯನ್ನು ಕೈಯಿಂದ ಹಿಡಿದುಕೊಂಡು ಅದೇ ಗದೆಯಿಂದ ಇಂದ್ರಜಿತನ ಸುವರ್ಣಮಯ ರಥವನ್ನು ಸಾರಥಿ ಕುದುರೆಗಳ ಸಹಿತ ನುಚ್ಚು ನೂರಾಗಿಸಿದನು. ಸಂಪಾತಿಸ್ತು ಪ್ರಜಂಘೇನ ತ್ರಿಭಿರ್ಬಾಣೈ ಸಮಾಹತಃ ನಿಜಘಾನಾಶ್ವಕರ್ಣೇನ ಪ್ರಜಂಘಂ ರಣಮೂರ್ಧನಿ. ಪ್ರಜಂಘನು ಸಂಪಾತಿಯನ್ನು 3 ಬಾಣಗಳಿಂದ ಗಾಯಗೊಳಿಸಿದನು. ಆಗ ಸಂಪಾತಿಯು ಅಶ್ವಕರ್ಣವೆಂಬ ವೃಕ್ಷದಿಂದ ಯುದ್ಧ ಭೂಮಿಯಲ್ಲಿ ಪ್ರಜಂಘನನ್ನು ಕೊಂದು ಹಾಕಿದನು. ಜಂಬುಮಾಲೆ ರಥಸ್ಥಸ್ತು ರಥಶಕ್ತ್ಯ ಮಹಾಬಲಃ ವಿಭೇದ ಸಮರೇ ಕ್ರುದ್ಧೋ ಹನುಮಂತಂ ಸ್ತನಾಂತರೇ. ಮಹಾಬಲಿ ಜಂಬುಮಾಲಿ ರಥದಲ್ಲಿ ಕುಳಿತು ಕುಪಿತನಾಗಿ ರಣರಂಗದಲ್ಲಿ ಒಂದು ರಥಶಕ್ತಿಯಿಂದ ಹನುಮಂತನ ಎದೆಗೆ ಹೊಡೆದನು. ತಸ್ಯ ತಂ ರಥಮಾಸ್ಥಾಯ ಹನುಮಾನ್ ಮಾರುತಾತ್ಮಜಃ ಪ್ರಮಮಾಥತಲೇನಾಶು ಸಹ ತೇನೈವ ರಕ್ಷಸ. ಆದರೆ ಪವನ ನಂದನ ಹನುಮಂತನು ಅವನ ರಥಕ್ಕೆ ನೆಗೆದು ಕೈಯ ಏಟಿನಿಂದಲೇ ರಥ ಸಹಿತ ಜಂಬುಮಾಲೆಯ ಕಥೆಯನ್ನು ಮುಗಿಸಿಬಿಟ್ಟನು. ಅಂದರೆ ಜಂಬುಮಾಲೆಯು ಸತ್ತು ಹೋದನು. ನದನ್ ಪ್ರತಪನೋ ಘೋರೋ ನಲಂ ಸೋಭ್ಯನುಧಾವತ ನಲಃ ಪ್ರತಪನಸ್ಯಾಶು ಪಾತಯಾಮಾಸ ಚಕ್ಷುಷಿ ಭಿನ್ನ ಗಾತ್ರ ಶರೈಸ್ತೀಕ್ಷ್ಣೈ ಸಪ್ತಹಸ್ತೇನ ರಾಕ್ಷಸ. ಇನ್ನೊಂದೆಡೆ ಭಯಾನಕ ರಾಕ್ಷಸ ಪ್ರತಪನು ಭೀಷಣವಾಗಿ ಗರ್ಜಿಸುತ್ತಾ ನಳನ ಕಡೆಗೆ ಓಡಿದನು. ಕ್ಷಿಪ್ರಹಸ್ತನಾದ ಆ ರಾಕ್ಷಸನ ತೀಕ್ಷ್ಣವಾದ ಬಾಣಗಳಿಂದ ನಳನ ಶರೀರವನ್ನು ಗಾಯಗೊಳಿಸಿದನು. ಆಗ ನಳನು ಕೂಡಲೇ ಅವನ 2 ಕಣ್ಣುಗಳನ್ನು ಕಿತ್ತು ಬಿಟ್ಟನು. ರಸಂತಮಿವ ಸೈನ್ಯಾನಿ ಪ್ರಘಸಂ ವಾನರಾಧಿಪಃ ಸುಗ್ರೀವ ಸಪ್ತಪರ್ಣೇನ ನಿಜಘಾನ ಜವೇನ ಚ. ರಾಕ್ಷಸ ಪ್ರಗಸನು ವಾನರ ಸೇನೆಯನ್ನು ಕಾಲಕ್ಕೆ ತುತ್ತಾಗಿಸುತ್ತಿದ್ದನು. ಇದನ್ನು ನೋಡಿ ವಾನರ ರಾಜ ಸುಗ್ರೀವನು ಪರ್ಣ ಎಂಬ ವೃಕ್ಷದಿಂದ ಅವನನ್ನು ವೇಗವಾಗಿ ಕೊಂದು ಹಾಕಿದನು.
ಪ್ರಪೀಡ್ಯ ಶರವರ್ಷೇಣ ರಾಕ್ಷಸಂ ಭೀಮದರ್ಶನಂ ನಿಜಘಾನ ವಿರೂಪಾಕ್ಷಂ ಶರೇಣೈಕೇನ ಲಕ್ಷ್ಮಣಃ. ಲಕ್ಷ್ಮಣನು ಬಾಣಗಳ ಮಳೆಗೆರೆದು ಮೊದಲಿಗೆ ಭಯಂಕರ ದೃಷ್ಟಿಯುಳ್ಳ ವಾನರ ರಾಕ್ಷಸ ವಿರೂಪಾಕ್ಷನನ್ನು ಗಾಯಗೊಳಿಸಿ ಮತ್ತೆ ಒಂದೇ ಬಾಣದಿಂದ ಅವನನ್ನು ಮೃತ್ಯುಮುಖವಾಗಿಸಿದನು. ಅಗ್ನಿಕೇತುಶ್ಚ ದುರ್ದರ್ಶೋ ರಶ್ಮಿಕೇತುಶ್ಚ ರಾಕ್ಷಸಃ ಸುಪ್ತಘ್ನೋ ಯಜ್ಞಕೋಪಶ್ಚ ರಾಮ್ನಂ ನಿರ್ಬಿಬಿದುಕ್ಷರೈಃ. ಅಗ್ನಿಕೇತು, ದುರ್ಜಯ, ರಶ್ಮಿಕೇತು, ಸುಪ್ತಘ್ನ ಮತ್ತು ಯಜ್ಞಕೇತು ಎಂಬ ರಾಕ್ಷಸರು ಶ್ರೀರಾಮನನ್ನು ತಮ್ಮ ಬಾಣಗಳಿಂದ ಗಾಯಗೊಳಿಸಿದರು. ತೇಷಾಂ ಚತುರ್ನಾಂ ರಾಮಸ್ತು ಶಿರಾಂಸಿ ಸಮರೇಶರೈಃ ಕ್ರುದ್ಧಶ್ಚತುರ್ಭಿಶ್ಚಿದ್ಧೇದ ಘೋರೈರಗ್ನಿಶಿಖೋಪಮೈಃ. ಆಗ ಶ್ರೀರಾಮನು ಕುಪಿತನಾಗಿ ಅಗ್ನಿಶಿಖೆಯಂತಿರುವ ಭಯಂಕರ ಬಾಣಗಳಿಂದ ರಣರಂಗದಲ್ಲಿ ಆ ನಾಲ್ವರ ತಲೆಗಳನ್ನು ಕತ್ತರಿಸಿ ಹಾಕಿದನು. ವಜ್ರಮುಷ್ಟಿಸ್ತು ಮೈಂದೇನ ಮುಷ್ಟಿನಾನಿ ಹತೋರಣೆ ಪ್ರಪಾತ ಸರಥಸ್ಸಾಶ್ವ ಸುರಾಟ್ ಇವ ಭೂತಲೆ. ಆ ರಣರಂಗದಲ್ಲಿ ಮೈಂದನು ವಜ್ರಮುಷ್ಟಿಯನ್ನು ಗುದ್ದಿದನು. ಅದರಿಂದ ಅವನು ರಥ ಕುದುರೆಗಳ ಸಹಿತ ದೇವತೆಗಳ ವಿಮಾನ ಧರಾಶಾಯಿಯಾಗುವಂತೆ ನೆಲಕ್ಕೆ ಬಿದ್ದು ಹೋದನು. ನಿಕುಂಭಸ್ತುರಣೇ ನೀಲಂ ನೀಲಾಂಜನಚಯ ಪ್ರಭಂ ನಿರ್ಬಿಭೇದ ಶರೈಸ್ತೀಕ್ಷ್ಣೈ ಕರೈರ್ಮೇಘಮಿವಾಂಶುವಾನ್. ನಿಕುಂಬನು ಕಪ್ಪಾದ ಇದ್ದಿಲಿನಂತಿದ್ದ ನೀಲನನ್ನು ರಣರಂಗದಲ್ಲಿ ಹರಿತವಾದ ಬಾಣಗಳಿಂದ, ಸೂರ್ಯನು ತನ್ನ ಪ್ರಚಂಡ ಕಿರಣಗಳಿಂದ ಮೋಡಗಳನ್ನು ಚದುರಿಸಿ ಬಿಡುವಂತೆ ಭಿನ್ನ ಭಿನ್ನಗೊಳಿಸಿದನು. ಪುನಃಶರಶತೇನಾಥ ಕ್ಷಿಪ್ರಹಸ್ತೋ ನಿಶಾಚರಃ ಬಿಭೇದ ಸಮರೇ ನೀಲಂ ನಿಕುಂಭ ಪ್ರಜಹಾಸ ಚ. ಆದರೆ ಶೀಘ್ರವಾಗಿ ಕೈಚಳಕ ತೋರುವ ಆ ನಿಶಾಚರನು ಯುದ್ಧದಲ್ಲಿ ಪುನಃ 100 ಬಾಣಗಳಿಂದ ಗಾಯಗೊಳಿಸಿದನು. ಹೀಗೆ ಮಾಡಿ ನಿಕುಂಬನು ಜೋರಾಗಿ ನಗತೊಡಗಿದನು. ತಸ್ಯೈವ ರಥ ಚಕ್ರೇಣ ನೀಲೋ ವಿಷ್ಣುರಿವಾಹವೇ ಶಿರಶ್ಚಿಚ್ಛೇದ ಸಮರೇ ನಿಕುಂಭಸ್ಯ ಚ ಸಾರಥೇ. ಇದನ್ನು ನೋಡಿದ ನೀಲನು ಅವನ ರಥದ ಚಕ್ರವನ್ನೇ ಕಿತ್ತು ಭಗವಾನ್ ವಿಷ್ಣುವು ಸಂಗ್ರಾಮದಲ್ಲಿ ತನ್ನ ಚಕ್ರದಿಂದ ದೈತ್ಯರ ತಲೆಗಳನ್ನು ತರಿಯುವಂತೆ ನಿಕುಂಬನ ತಲೆಯನ್ನು ಸಾರಥಿ ಸಹಿತ ಕತ್ತರಿಸಿ ಹಾಕಿದನು. ವಜ್ರಾಶನಿ ಸಮಸ್ಪರ್ಶೋ ದ್ವಿವಿಧೋಪ್ಯಶನಿ ಪ್ರಭಂ ಜಘಾನಗಿರಿ ಶೃಂಗೇಣ ಮಿಷತಾಂ ಸರ್ವರಕ್ಷಸಾಂ. ದ್ವಿವಿಧನ ಸ್ಪರ್ಶ ವಜ್ರ ಮತ್ತು ಸಿಡಿಲಿನಂತೆ ದುಸ್ಸಹವಾಗಿತ್ತು. ಅವನು ಎಲ್ಲ ರಾಕ್ಷಸರು ನೋಡುತ್ತಿರುವಂತೆ ಅಶನಿಪ್ರಭಾ ಎಂಬ ನಿಶಾಚರನ ಮೇಲೆ ಪರ್ವತ ಶಿಖರದಿಂದ ಪ್ರಹರಿಸಿದನು. ದ್ವಿವಿಧಂ ವಾನರೇಂದ್ರಂ ತು ದ್ರುಮಯೋಧಿನಮಹವೇ ಶರೈರಶನಿ ಸಂಕಾಶೈ ಸವಿವ್ಯಾಧಾಶನಿ ಪ್ರಭಾ. ಆಗ ಅಶನಿಪ್ರಭನು ಯುದ್ಧದಲ್ಲಿ ವೃಕ್ಷಗಳಿಂದ ಯುದ್ಧ ಮಾಡುವ ವಾನರ ರಾಜ ದ್ವಿವಿಧನನ್ನು ವಜ್ರದಂತಹ ತೇಜಸ್ವಿ ಬಾಣಗಳಿಂದ ಗಾಯಗೊಳಿಸಿದನು. ಸಶರೈರಭಿವಿದ್ಧಾಂಗೋ ದ್ವಿವಿಧ ಕ್ರೋಧಮೂರ್ಛಿತಃ ಸಾಲೇನ ಸರಥಂ ಸಾಶ್ವಂ ನಿಜಘಾನ ಶನಿ ಪ್ರಭಂ. ದ್ವಿವಿಧನ ಇಡೀ ಶರೀರವು ಬಾಣಗಳಿಂದ ಕ್ಷತವಿಕ್ಷತವಾಗಿತ್ತು. ಇದರಿಂದ ಅವನಿಗೆ ಭಾರಿ ಸಿಟ್ಟು ಬಂತು. ಹಾಗೂ ಅವನು ಒಂದು ತಾಲ ವೃಕ್ಷದಿಂದ ರಥ ಕುದುರೆಗಳ ಸಹಿತ ಅಶನಿಪ್ರಭನನ್ನು ಕೊಂದು ಹಾಕಿದನು. ವಿದ್ಯುನ್ಮಾಲಿ ರಥಸ್ತಸ್ತು ಶರೈ ಕಾಂಚನ ಭೂಷಣೈ ಸುಷೇಣಂ ತಾಡಯಾಮಾಸ ನನಾದ ಚ ಮುಹುರ್ಮುಹುಃ. ರಥದಲ್ಲಿ ಕುಳಿತ ವಿದ್ಯುನ್ಮಾಲಿಯು ತನ್ನ ಸ್ವರ್ಣಭೂಷಿತ ಬಾಣಗಳಿಂದ ಸುಷೇಣನನ್ನು ಪದೇ ಪದೇ ಗಾಯಗೊಳಿಸಿದನು. ಮತ್ತೆ ಅವನು ಜೋರಾಗಿ ಗರ್ಜಿಸತೊಡಗಿದನು. ಸಂರಥಸ್ತಮಥೋ ದೃಷ್ಟ್ವಾ ಸುಷೇಣೋ ವಾನರೋತ್ತಮಃ ಗಿರಿಶೃಂಗೇಣ ಮಹತ ರಥಮಾಶೂನ್ಯಪಾತಯತ್. ರಥದಲ್ಲಿ ಕುಳಿತ ಅವನನ್ನು ನೋಡಿ ವಾನರ ಶ್ರೇಷ್ಠ ಸುಷೇಣನು ಒಂದು ವಿಶಾಲ ಪರ್ವತ ಶಿಖರವನ್ನು ಎಸೆದು ಅವನ ರಥವನ್ನು ಶೀಘ್ರವಾಗಿ ನುಚ್ಚು ನೂರಾಗಿಸಿದನು. ಲಾಘವೇನ ತು ಸಂಯುಕ್ತೋ ವಿದ್ಯುನ್ಮಾಲಿ ನಿಶಾಚರಃ ಉಪಕ್ರಮ್ಯ ರಥಾತ್ಪೂರ್ಣಂ ಗದಾಪಾಣಿಕ್ಷಿತೌ ಸ್ಥಿತಃ. ನಿಶಾಚರ ವಿದ್ಯುನ್ಮಾಲಿಯು ಕೂಡಲೇ ಸ್ಫೂರ್ತಿಯಿಂದ ರಥದಿಂದ ಹಾರಿ ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ನೆಲದ ಮೇಲೆ ನಿಂತುಕೊಂಡನು. ತತಃ ಕ್ರೋಧ ಸಮಾವಿಷ್ಟ
ತಸ್ಸುಷೇಣೋ ಹರಿಪುಂಗವಃ ಶಿಲಾಂ ಸುಮಹತೀಂ ಗೃಹ್ಯ ನಿಶಾಚರಮಭಿದ್ರವತ್. ಅನಂತರ ಕ್ರೋಧಗೊಂಡ ವಾನರ ಶಿರೋಮಣಿ ಸುಷೇಣನು ಒಂದು ದೊಡ್ಡ ಬಂಡೆಯನ್ನೆತ್ತಿಕೊಂಡು ನಿಶಾಚರನ ಕಡೆಗೆ ಓಡಿದನು. ಸಮಪಾತಂತ ಗದಯಾ ವಿದ್ಯುನ್ಮಾಲಿ ನಿಶಾಚರಃ ಇಕ್ಷಸ್ಯಭಿಜನಘಾನಾಶು ಸುಷೇಣಂ ಹರಿಪುಂಗವಂ. ಕಪಿಶ್ರೇಷ್ಠ ಸುಷೇಣನು ಆಕ್ರಮಿಸಿರುವುದನ್ನು ನೋಡಿ ರಾಕ್ಷಸ ವಿದ್ಯುನ್ಮಾಲಿಯು ಕೂಡಲೇ ಗದೆಯನ್ನೆತ್ತಿಕೊಂಡು ಅವನ ಎದೆಗೆ ಪ್ರಹರಿಸಿದನು. ಗದಾ ಪ್ರಹಾರಂ ತಂ ಘೋರಮಚಿಂತ್ಯ ಪ್ಲವಗೋತ್ತಮಃ ತಾಂ ತೂಷ್ಣೀಂ ಪಾತಯಾಮಾಸ ತಸ್ಯೋರಸಿ ಮಹಾಮೃಧೆ. ಗದೆಯ ಆ ಭೀಷಣ ಪ್ರಹಾರದ ಅರಿವೇ ಇಲ್ಲದೆ ವಾನರ ಶ್ರೇಷ್ಠ ಸುಷೇಣನು ಮೊದಲಿನ ಬಂಡೆಯನ್ನೇ ಎತ್ತಿಕೊಂಡು ಯುದ್ಧದಲ್ಲಿ ವಿದ್ಯುನ್ಮಾಲಿಯ ಎದೆಗೆ ಹೊಡೆದನು. ಶಿಲಾಪ್ರಹಾರಾಭಿಹತೋ ವಿದ್ಯುನ್ಮಾಲಿ ನಿಶಾಚರಃ ನಿಷ್ಪಿಷ್ಟಹೃದಯೋ ಭೂಮೌ ಗತಾಸುರ್ನಿಪಪಾತಃ. ಶಿಲಾಪ್ರಹಾರದಿಂದ ಗಾಯಗೊಂಡ ವಿದ್ಯುನ್ಮಾಲಿ ರಾಕ್ಷಸನ ಎದೆಯು ನುಚ್ಚು ನೂರಾಗಿ ಪ್ರಾಣಶೂನ್ಯನಾಗಿ ಭೂಮಿಗೆ ಬಿದ್ದು ಬಿಟ್ಟನು. ಏವಂ ತೈರ್ವಾನರೈಶೂರೈ ಶೂರಾಸ್ತೆ ರಜನೀಚರಾಃ ದ್ವಂದ್ವೇ ವಿಮೃಥಿತಾಸ್ತತ್ರ ದೈತ್ಯಾ ಇವ ದಿವೌಕಸೈಃ. ಹೀಗೆ ಶೂರವೀರ ನಿಶಾಚರರೊಂದಿಗೆ ಶೌರ್ಯ ಸಂಪನ್ನ ವಾನರ ವೀರರು ದ್ವಂದ್ವ ಯುದ್ಧ ನಡೆಸಿ ದೇವತೆಗಳು ದೈತ್ಯರನ್ನು ಸಂಹರಿಸಿದಂತೆ ಸಂಹರಿಸಿಬಿಟ್ಟರು. ಬಭ್ರೈಶ್ಚಾನ್ಯೈರ್ಗದಾಭಿಶ್ಚ ಶಕ್ತಿ ತೋಮರಸಾಯಕೈಃ ಅಪವಿದ್ಯೈಶ್ಚ ವಿರಥೈಸ್ತಥಾ ಸಂಗ್ರಾಮಿಕೈರ್ಹಯೈಃ ನಿಹತ್ಯೈ ಕುಂಜರೈರ್ಮರ್ತ್ಯೈಸ್ತಥಾ ವಾನರ ರಾಕ್ಷಸೈಃ ಯುಗದಂಡೈಶ್ಚ ಭಗ್ನೈರ್ಧರಣಿ ಸಂಶ್ರಿತೈಃ ಬಭೂವಯೋಧನಂ ಘೋರಂ ಗೋಮಾಯುಗಣ ಸೇವಿತಂ ಪ್ರಬಂಧಾನಿ ಸಮತ್ಪೇತುರ್ದಿಕ್ಷುರಾಜ್ಞವಾನರ ರಕ್ತಸಾಂ ವಿಮಧ್ಯೇತು ಮುಲೇ ತಸ್ಮಿನ್ ದೇವಾಸುರರಣೋಪಮೇ. ಆಗ ತುಂಡಾದ ಭಲ್ಲೆ ಬಾಣ ಗದೆಗಳಿಂದ ಶಕ್ತಿ ತೋಮರ ಸಾಯಕಗಳಿಂದ ರಥಚಕ್ರ ನೊಗಗಳಿಂದ ರಥಗಳಿಂದ ಮುರಿದು ಚೆಲ್ಲಿ ಹೋದ ಸತ್ತು ಹೋದ ಆನೆ ಕುದುರೆಗಳಿಂದ ವಾನರ ರಾಕ್ಷಸರಿಂದ ಆ ರಣರಂಗವು ಭಾರಿ ಭಯಾನಕವಾಗಿತ್ತು. ಗಿಡ ಹದ್ದುಗಳು ಎಲ್ಲೆಡೆ ಸಂಚರಿಸುತ್ತಿದ್ದವು. ದೇವಾಸುರ ಸಂಗ್ರಾಮದಂತೆ ಆ ಭಯಂಕರ ಮಾರಣ ಹೋಮದಲ್ಲಿ ವಾನರರ ರಾಕ್ಷಸರ ಕಬಂಧಗಳು ಅಂದರೆ ತಲೆಯಿಲ್ಲದ ದೇಹಗಳು ಎಲ್ಲೆಡೆ ಕುಣಿಯುತ್ತಿದ್ದವು. ನಿಹನ್ಯಮಾನಾ ಹರಿಪುಂಗವೈಸ್ತದಾ ನಿಶಾಚರಾ ಶೋಣಿತ ಗಂಧಮೂರ್ಛಿತಾಃ ಪುನಃ ಸುಯುದ್ಧಂ ತರಸಾ ಸಮಾಶ್ರಿತಾ ದಿವಾಕರಸ್ಯಾಸ್ತಮಯಾಭಿಕಾಂಕ್ಷಿಣಃ. ಆಗ ವಾನರ ಶಿರೋಮಣಿಗಳಿಂದ ಹತರಾದ ನಿಶಾಚರರು ರಕ್ತದ ಗಂಧದಿಂದ ಉನ್ಮತ್ತರಾಗುತ್ತಿದ್ದರು. ಅವರು ಸೂರ್ಯಾಸ್ತವನ್ನು ಪ್ರತೀಕ್ಷೆ ಮಾಡುತ್ತಾ ಪುನಃ ಭಾರಿ ವೇಗದಿಂದ ಘೋರ ಯುದ್ಧಕ್ಕೆ ಬರತೊಡಗಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 43ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.